ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶುಭೋದಯ. ಈ ದಿವಸ ನಾವು ಮೆಮೊರಿ ಡಿವೈಸಸ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮೆಮೊರಿ ಡಿವೈಸಸ್, ಆಲ್ರೆಡಿ ವಿ ಟೋಲ್ಡ್ what is a memory. Memory is a storage device where we can store data or information. Mainly there are two types. One is primary memory and another one is secondary memory. Primary memory is also called as temporary memory, main memory and internal memory. ನಾವು ಪ್ರೈಮರಿ ಮೆಮೊರಿನ ಟೆಂಪ್ರರಿ ಮೆಮೊರಿ ಅಂತ ಕೂಡ ಕರಿತೀವಿ, ಮೇನ್ ಮೆಮೊರಿ ಅಂತ ಸಹ ಕರಿತೀವಿ, ಅಥವಾ ಇಂಟರ್ನಲ್ ಮೆಮೊರಿ ಅಂತ ಕೂಡ ಕರಿಬಹುದು. ಅದೇ ರೀತಿ ಸೆಕೆಂಡರಿ ಮೆಮೊರಿ. ಸೆಕೆಂಡರಿ ಮೆಮೊರಿ ಈಸ್ ಆಲ್ಸೋ ಕಾಲ್ಡ್ ಆಸ್ ಪರ್ಮನೆಂಟ್ ಮೆಮೊರಿ, ಆಕ್ಸಿಲರಿ ಮೆಮೊರಿ, ಎಕ್ಸ್ಟರ್ನಲ್ ಮೆಮೊರಿ ಅಂಡ್ ಬ್ಯಾಕಪ್ ಮೆಮೊರಿ. ಕಳೆದ ತರಗತಿಗಳಲ್ಲೂ ಅನೇಕ ಬಾರಿ ಇದನ್ನ ರಿಪೀಟ್ ಮಾಡಿದ್ದೀವಿ ಆಯ್ತಲ್ಲ. ಸೆಕೆಂಡರಿ ಮೆಮೊರಿ ಅಂದರೆ ಒಂದೇ, ಪರ್ಮನೆಂಟ್ ಮೆಮೊರಿ ಅಂದರೂ ಕೂಡ ಒಂದೇ, ಆಕ್ಸಿಲರಿ ಮೆಮೊರಿ ಅಂದರೂ ಕೂಡ ಒಂದೇ, ಎಕ್ಸ್ಟರ್ನಲ್ ಮೆಮೊರಿ ಅಂದರೂ ಒಂದೇ, ಬ್ಯಾಕಪ್ ಮೆಮೊರಿ ಅಂದರೂ ಒಂದೇ. ಕನ್ನಡದಲ್ಲಿ ಹೇಳಬೇಕಾದ್ರೆ ಟೆಂಪ್ರರಿ ಮೆಮೊರಿ ಅಂದ್ರೇನು? ತಾತ್ಕಾಲಿಕ ಸ್ಮರಣೆ, ಮರ್ತೋಗತಕ್ಕಂಥದ್ದು. ಪರ್ಮನೆಂಟ್ ಮೆಮೊರಿ ಅಂದರೆ ಶಾಶ್ವತ ಸ್ಮರಣೆ. ನಾವು ಯಾವುದನ್ನ ಮರೆಯಲ್ಲ ಅದನ್ನು ಪರ್ಮನೆಂಟ್ ಅಂತ ಕರಿತೀವಿ, ನಾವು ಯಾವುದನ್ನ ಮರ್ತೋಗ್ತೀವಿ ಅದನ್ನು ಟೆಂಪ್ರರಿ ಅಂತ ಕರಿತೀವಿ. ಕಂಪ್ಯೂಟರಲ್ಲೂ ಕೂಡ ಎರಡು ಟೈಪ್ಸ್ ಇರುತ್ತೆ. ಬಟ್ ಪ್ರೈಮರಿ ಮೆಮೊರಿ ಈಸ್ ವೆರಿ ಇಂಪಾರ್ಟೆಂಟ್. ವಿತೌಟ್ ಪ್ರೈಮರಿ ಮೆಮೊರಿ ಯುವರ್ ಕಂಪ್ಯೂಟರ್ ವಿಲ್ ನಾಟ್ ವರ್ಕ್. ಏನೇ ಒಂದು ಡೇಟಾಸ್ನ ಅಕ್ಸೆಸ್ ಮಾಡಬೇಕು ಅಥವಾ ಸ್ಟೋರೇಜ್ ಮಾಡಬೇಕು ಅಂತಂದರೆ ಥ್ರೂ ಪ್ರೈಮರಿ ಮೆಮೊರಿ ಓನ್ಲಿ ವಿ ಕ್ಯಾನ್ ಆಕ್ಸೆಸ್ ದ ಡೇಟಾ. ನಾವು ಡೇಟಾ ವಾಪಸ್ ತಗೋಬೇಕಾಗಿರ್ತಕ್ಕಂಥದ್ದು ಸ್ಟೋರ್ ಆಗಿರುತ್ತೆ ಹಾರ್ಡ್ ಡಿಸ್ಕಲ್ಲಿ, ಅದನ್ನು ನಾವು ಪಡಿಬೇಕು ಅಂತಂದರೆ ಇಟ್ ಹ್ಯಾಸ್ ಟು ಕಮ್ ಟು ದ ಪ್ರೈಮರಿ ಮೆಮೊರಿ ಓನ್ಲಿ ಆಯ್ತಲ್ಲ. ಸಿಮಿಲರ್ಲಿ ಪ್ರೈಮರಿ ಮೆಮೊರಿ ಯಾವ್ಯಾವಪ್ಪ? ನಿಮ್ಮ ಎಕ್ಸಾಮ್ನಲ್ಲಿ 1 ಮಾರ್ಕ್ಸಿಗೆ ಕೇಳ್ತಾರೆ. ಗಿವ್ ಎಕ್ಸಾಂಪಲ್ ಫಾರ್ ಪ್ರೈಮರಿ ಮೆಮೊರಿ. ಎಕ್ಸಾಂಪಲ್ ರ್ಯಾಮ್ ಅಂಡ್ ರಾಮ್ ಎಕ್ಸಾಂಪಲ್ಸ್ ಕೇಳ್ತಾರೆ. ಇಲ್ಲಾಂದ್ರೆ ಎಕ್ಸ್ಪ್ಯಾನ್ಷನ್ ಫಾರ್ಮ್, ಫುಲ್ ಫಾರ್ಮ್ ಅಂತ ಕರಿತೀವಿ. ಎಕ್ಸ್ಪ್ಯಾಂಡ್ ರ್ಯಾಮ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. RAM ರ್ಯಾಮ್ ಅಂದ್ರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, RAM. R ಅಂದ್ರೆ ರ್ಯಾಂಡಮ್, A ಅಂದ್ರೆ ಆಕ್ಸೆಸ್, M ಅಂದ್ರೆ ಮೆಮೊರಿ. ನೆಕ್ಸ್ಟ್ ROM ರೋಮ್ ಅಂತ ಕರಿತೀವಿ. ರೀಡ್ ಓನ್ಲಿ ಮೆಮೊರಿ. ರೀಡ್ ಓನ್ಲಿ ಮೆಮೊರಿ. ನೋಡಿ, ಇಷ್ಟು ತಿಳ್ಕೊಂಡು ನಿಮ್ಗೆ ಒಂದೊಂದು ಮಾರ್ಕ್ಸು. ಎಕ್ಸ್ಪ್ಯಾನ್ಷನ್ ಕೇಳ್ತಾರೆ. ರೈಟ್ ದ ಫುಲ್ ಫಾರ್ಮ್ ಆಫ್ ರ್ಯಾಮ್ ಅಂತ ಕೇಳ್ಬೋದು, ಅಥವಾ ಎಕ್ಸ್ಪ್ಯಾಂಡ್ ರ್ಯಾಮ್ ಅಂತ ಕೇಳ್ಬೋದು. ಫುಲ್ ಫಾರ್ಮ್ ಆಫ್ ರಾಮ್ ಬರೀರಿ ಅಂತ ಕೇಳ್ಬೋದು ಗೊತ್ತಲ್ಲ. ಥ್ರೂಔಟ್ ನೀವು ಜ್ಞಾಪ ಇಟ್ಕೋಬೇಕು. ರ್ಯಾಮ್ ಅಂಡ್ ರಾಮ್. ರ್ಯಾಮ್ ಈಸ್ ವೆರಿ ಇಂಪಾರ್ಟೆಂಟ್, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ಅಂಡ್ ರಾಮ್ ಇಸ್ ರೀಡ್ ಓನ್ಲಿ ಮೆಮೊರಿ. ಪ್ರೈಮರಿ ಮೆಮೊರಿ ಎಕ್ಸಾಂಪಲ್ಸ್. ಇದರಲ್ಲೂ ಕೂಡ ಇವಾಗ ರ್ಯಾಮ್ನಲ್ಲಿ ಟೈಪ್ಸ್ ಇದೆ. ರ್ಯಾಮ್ನ ವಿಧಗಳು, ಟೈಪ್ಸ್ ಆಫ್ ರ್ಯಾಮ್ 4 ವಿಧ ಇದೆ. ಒಂದು SRAM ಅಂತ. ಇದು 3 ಮಾರ್ಕ್ಸಿಗೆ ಕೇಳ್ತಾರೆ. ರೈಟ್ ದ ಟೈಪ್ಸ್ ಆಫ್ ರ್ಯಾಮ್ ಅಂತ. 3 ಮಾರ್ಕ್ಸ್ ಕ್ವಶನ್, 3 ಅಂಕ. SRAM. ಎಸ್ ಅಂದರೆ ಸೇರಿಸ್ಕೊಂಡ್ರೆ ಸಾಕು. ಆಲ್ರೆಡಿ ರ್ಯಾಮ್ ಗೊತ್ತಿದೆ ನಿಮಗೆ. ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಬರಿಬೇಕಾದ್ರೆ ಪೂರ್ತಿ ಬರೀಬೇಕು. ಸ್ಟ್ಯಾಟಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ನೆಕ್ಸ್ಟ್ DRAM, ಡೈನಮಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಸ್ಪೆಲ್ಲಿಂಗ್ಸ್ನು ಎಲ್ಲ ನೀವು ಕ್ಲೀನಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು ಮನೆಯಲ್ಲಿ ಬರೆದು. ನೆಕ್ಸ್ಟ್ SD RAM ಅಂತಂದರೆ ಸಿಂಕ್ರೋನಸ್ ಡೈನಮಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಫುಲ್ ಫಾರ್ಮ್ ಕೇಳಿದಾಗ RAM ಅಂತ ಬರೀಬಾರ್ದು, ಇಲ್ಲೂ ಕೂಡ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಸೇರಿಸ್ಕೋಬೇಕು ಗೊತ್ತಲ್ಲ. ಸಿಂಕ್ರೋನಸ್ ಡೈನಮಿಕ್ ರ್ಯಾಮ್ ಅಂತ ಬರೀಬಾರ್ದು, ಸಿಂಕ್ರೋನಸ್ ಡೈನಮಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಇದನ್ನು ಕೂಡ ಎಕ್ಸ್ಪ್ಯಾಂಡ್ ಮಾಡೇ ಬರೀಬೇಕು ಆಯ್ತಾ. ನೆಕ್ಸ್ಟ್ DDR ರ್ಯಾಮ್, ಡಬಲ್ ಡೇಟಾ ರೇಟ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ.
ಇದನ್ನು ಅಷ್ಟೇ ಫುಲ್ ಫಾರ್ಮಲ್ಲೇ ಬರೀಬೇಕು. ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ಡಬಲ್ ಡೇಟಾ ರೇಟ್, DDR. DDR ರ್ಯಾಮ್ ಕೇಳ್ತಾರೆ ಎಕ್ಸಾಮಲ್ಲಿ. ಟೈಪ್ಸ್ DDR ಅಲ್ಲಿ ಮತ್ತೆ ತಿರ್ಗಾ ಯಾಸ್ ದ ಟೆಕ್ನಾಲಜಿ ಇನ್ಕ್ರೀಸಸ್, ರ್ಯಾಮು ವೇರಿಯೇಷನ್ಸು ಕೂಡ ಜಾಸ್ತಿ ಆಗ್ತಾ ಇದೆ. DDR1 ರ್ಯಾಮ್, DDR2 ರ್ಯಾಮ್, DDR3 ರ್ಯಾಮ್, ಹಿಂಗೆ ಹೋಗ್ತಾ ಇರುತ್ತೆ. ನೆಕ್ಸ್ಟ್ ಕೆಪಾಸಿಟಿ ಏನಪ್ಪ? ಸ್ಟೋರೇಜ್ ಕೆಪಾಸಿಟಿ ಆಫ್ ರ್ಯಾಮ್. ಹಳೆ ಕಾಲದಲ್ಲಿ ಇಟ್ ಈಸ್ ಇನ್ ಟರ್ಮ್ಸ್ ಆಫ್ KBs, ಕಿಲೋಬೈಟ್ಸಲ್ಲಿ ಇತ್ತು. ಆಗ್ತಾ ನೆಕ್ಸ್ಟು ಇಂಪ್ರೂವ್ ಆಗ್ತಾ MBCಗೆ ಬಂತು, ಮೆಗಾಬೈಟ್ಸಲ್ಲಿ ಇತ್ತು. 1 MB ರ್ಯಾಮು, 2 MB ರ್ಯಾಮು, 3 MB, 4 MB, 4 ಆದಮೇಲೆ ಅದಕ್ಕೆ ಡಬಲ್ 8 MB, 8 MBಗೆ ಡಬಲ್ಲು 16 MB, 16ಗೆ ಡಬಲ್ಲು 32, ಹಂಗೆ ಹೋಗ್ತಾರೆ. ನೆಕ್ಸ್ಟು ಇವಾಗ ಎಲ್ಲ GBಸಲ್ಲಿದೆ. 1 GB ರ್ಯಾಮು, 2 GB ರ್ಯಾಮು, 32 GB ರ್ಯಾಮು. ನೀವು ಮೊಬೈಲ್ಸಲ್ಲೆಲ್ಲ ಆಲ್ರೆಡಿ ನಿಮಗೆ ಗೊತ್ತಿದೆ, ಅದೇ ಥರ ಅವೇರ್ನೆಸ್ ಇದೆ. ಓಕೆ, ರ್ಯಾಮ್ ಕೆಪಾಸಿಟಿ ಅರ್ಲಿಯೆಸ್ಟ್ ಲೇಟೆಸ್ಟ್. ಈಗ ರ್ಯಾಮ್ GBಸಲ್ಲೇ ಇರೋದು ಸದ್ಯಕ್ಕೆ. KBಯಿಂದ ಹಿಡಿದೀಗ GB ಬಂದಿದ್ದೀವಿ ರ್ಯಾಮಲ್ಲಿ. ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ಪ್ರೈಮರಿ ಮೆಮೊರಿ ಕೆಪಾಸಿಟಿ ಇಸ್ ಲೆಸ್ ವೆನ್ ಕಂಪೇರ್ಡ್ ಟು ಸೆಕೆಂಡ್ರಿ ಮೆಮೊರಿ. ಬಟ್ ಈ ಒಂದು GBಸಲ್ಲಿದೆ ಅಂತಂದರೆ ಯು ಕ್ಯಾನ್ ಆಕ್ಸೆಸ್ ಮೋರ್ ಇನ್ಫಾರ್ಮೇಷನ್. ಓಕೆ, ಸಿಮಿಲರ್ಲಿ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಟೈಪ್ಸ್ ಆಯಿತು. ಟೈಪ್ಸ್ ಆಫ್ ರಾಮ್ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲೂ ಅಷ್ಟೇ, ಈ 3 ಮಾರ್ಕ್ಸೇ ಕೇಳ್ತಾನೆ. ಮೆನ್ಷನ್ ದ ಟೈಪ್ಸ್ ಆಫ್ ರಾಮ್, ಮಿನಿಮಮ್ 2 to 3 ಮಾರ್ಕ್ಸ್. ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ರಾಮ್ ಅಂತ ಕೂಡ ಕೇಳ್ಬೋದು. ಮೊದಲನೇದು PROM, ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ. EPROM, ಎರೇಸಬಲ್ ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ. ರೀಡ್ ಓನ್ಲಿ ಮೆಮೊರಿ ಫುಲ್ ಬರಿಬೇಕು ನೀವು ಬರಿಬೇಕಾದ್ರೆ. ನೆಕ್ಸ್ಟು EEPROM, ಎಲೆಕ್ಟ್ರಿಕಲಿ ಎರೇಸಬಲ್ ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ. ನೆಕ್ಸ್ಟ್ UVEPROM, ಅಲ್ಟ್ರಾ ವೈಲೆಟ್ ಎರೇಸಬಲ್ ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ. ನೋಡಿ, ಇದಕ್ಕೆ PROMಗೆ ವಾಮ್ ಅಂತ ಕೂಡ ಕರಿತೀವಿ. PROM ಇಸ್ ಆಲ್ಸೋ ಕಾಲ್ಡ್ ಆಸ್ WORM. ಇದನ್ನು ಕೇಳ್ತಾರೆ ಫುಲ್ ಫಾರ್ಮಲ್ಲಿ. ವಾಮ್, ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ವಾಮ್? ರೈಟ್ ಒನ್ಸ್, ರೀಡ್ ಮೆನಿ. ಒಂದು ಸರಿ ಬರೀ, ಅನೇಕ ಸರಿ ಓದು. ರೈಟ್ ಒನ್ಸ್, WRIT, ರೈಟ್ ಒನ್ಸ್, ರೈಟ್ ಒನ್ಸ್, ರೀಡ್ ಮೆನಿ. ಒಂದು ಸರಿ ಬರ್ದಿದ್ದನ್ನ ಮತ್ತೆ ಸ್ಮರಣೆ ಮಾಡ್ತಾ ಇರು, ಓದು. ಆಯ್ತಲ್ಲ, ಇದು ಬರೀಬೋದು ಸ್ಮರಣೆ. ರೀಡ್ ಓನ್ಲಿ ಮೆಮೊರಿ ಅಂದರೆ ಬರೀಬೋದು ಸ್ಮರಣೆ. ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಓದು ಬರೀ ಸ್ಮರಣೆ. ಓದ್ಕೊಂಡು ಬರೋದು ಬರೀಬೋದು, ಚೇಂಜಸ್ ಮಾಡ್ಕೊಬೋದು. ಆಯ್ತಲ್ಲ, ರಾಮ್ ಈಸ್ ಆಲ್ಸೋ ಕಾಲ್ಡ್ ಆಸ್ RAM is also called as volatile memory. ನಾವು ರ್ಯಾಂಡಮ್ ಆಕ್ಸೆಸ್ ಮೆಮೊರಿನ ವಾಲಟೈಲ್ ಮೆಮೊರಿ ಅಂತಾನೂ ಕೂಡ ಕರಿತೀವಿ. ವಾಲಟೈಲ್ ಮೆಮೊರಿ. ವೈ ಇಟ್ ಇಸ್ ಕಾಲ್ಡ್ ವಾಲಟೈಲ್ ಮೆಮೊರಿ? ಏನೋ ಒಂದು ಮಾಡ್ತಾ ಇರ್ತೀರಾ. ಬಿಫೋರ್ ಸೇವಿಂಗ್, ಇಫ್ ದ ಪವರ್ ಗೋಸ್ ಆಫ್, ದ ಕಂಟೆಂಟ್ಸ್ ಆಫ್ ರ್ಯಾಮ್ ವಿಲ್ ಬಿ ಎರೇಸ್ಡ್. ರ್ಯಾಮಲ್ಲಿ ನೀವೇನೇನು ಸ್ಟೋರ್ ಮಾಡ್ತಾ ಇರ್ತೀರಾ, ಏನಾದರೂ ಮಧ್ಯೆ ಕರೆಂಟ್ ಹೋಯ್ತು ಅಂದರೆ ನೀವು ಬರ್ದಿದ್ದೆಲ್ಲ ಅಳಿಸೋಗುತ್ತೆ. ದಟ್ ಕಾನ್ಸೆಪ್ಟ್ ವಿಲ್ ಕಾಲ್ ಇಟ್ ಆಸ್ ಎ ವೊಲಟಾಲಿಟಿ ಅಂತ ಕರಿತೀವಿ. ಬಟ್ ರಾಮಲ್ಲಿ ಹಂಗಲ್ಲ, ಒಂದು ಸತಿ ಸ್ಟೋರ್ ಆಗಿರೋದು ಅಳಿಸೋಗಲ್ಲ. ದಟ್ಸ್ ವೈ ದಿಸ್ ರಾಮ್ ಈಸ್ ಕಾಲ್ಡ್ ಆಸ್ ನಾನ್ ವೊಲಟೈಲ್ ಮೆಮೊರಿ. ಈ ರಾಮ್ನ ನಾವು ನಾನ್ ವೊಲಟೈಲ್ ಅಂತ ಕರಿತೀವಿ. ನಾನ್ ವೊಲಟೈಲ್ ಮೆಮೊರಿ. ROM is a non-volatile memory and RAM is a volatile memory. The contents of ROM will not be erased even the power goes off. ಮಧ್ಯದಲ್ಲಿ ಅಕಸ್ಮಾತ್ ಕರೆಂಟ್ ಕೈ ಕೊಟ್ಟರು ಕೂಡ ಇದು ಆಲ್ರೆಡಿ ಪ್ರೋಗ್ರಾಮ್ ಆಗೋಗಿರುತ್ತೆ. ಎಷ್ಟು ಸತಿ ಬೇಕಾದ್ರೆ ನೀವು ಮತ್ತೆ ಓದ್ತಾ ಇರ್ಬೋದು. ಅದಕ್ಕೆ ಇದನ್ನು ನಾವು ಬರೀ ಓದು ಸ್ಮರಣೆ ಅಂತ ಬರೀತೀವಿ. ಇದು ರ್ಯಾಮ್ ಓದು ಬರೀ ಸ್ಮರಣೆ. ಅದಾಯ್ತಲ್ಲ. ಇಷ್ಟು ನಿಮಗೆ ಪ್ರೈಮರಿ ಮೆಮೊರಿ ಇನ್ಫಾರ್ಮೇಷನ್. ಅದಾಯ್ತಲ್ಲ, ತುಂಬ ಇಂಪಾರ್ಟೆಂಟು, ವೆರಿ ಸಿಂಪಲ್. ಪ್ರೈಮರಿ ಮೆಮೊರಿ ಎಕ್ಸಾಂಪಲ್ ಹೇಳ್ರಪ್ಪ ಅಂದರೆ ರ್ಯಾಮ್ ಆ್ಯಂಡ್ ರೋಮ್. ಟೈಪ್ಸ್ ಆಫ್ ರ್ಯಾಮ್ ಹೇಳ್ರಪ್ಪ ಅಂದರೆ SRAM, DRAM, SDRAM, DDRAM. ಟೈಪ್ಸ್ ಆಫ್ ರಾಮ್ ಹೇಳ್ರಪ್ಪ ಅಂದರೆ ಇದು. ಡಿಫ್ರೆನ್ಸ್ ಬಿಟ್ವೀನ್ ರ್ಯಾಮ್ ಆ್ಯಂಡ್ ರಾಮ್ನ ಬರೀಲ್ಲ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ವಿ ವಿಲ್ ಡಿಸ್ಕಸ್ ಅಬೌಟ್ ದ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ರಾಮ್ ಆ್ಯಂಡ್ ರ್ಯಾಮ್. ಈ ಒಂದು ದೀಸ್ ಟು ಕಮ್ಸ್ ಅಂಡರ್ ದ ಪ್ರೈಮರಿ ಮೆಮೊರಿ.
ಇದರಲ್ಲೂ ವ್ಯತ್ಯಾಸ ಇದೆ. ಜಾಸ್ತಿ ಇದು ರೀಡ್ ಆನ್ ದಿ ಮೆಮೊರಿ ಒನ್ಸ್ ಇದು ಮಾಡ್ಕೊಬಿಡ್ಬೋದು ಆಯ್ತಲ್ಲ, ಬರೀ ಓದಲಿಕ್ಕೋಸ್ಕರ ಒಂದೇ ರೀತಿ ಪ್ರೋಗ್ರಾಮ್ ಆಗ್ಬಿಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ಲು ಡೇ ಟು ಟೈಮ್ ಸೆಟ್ ಮಾಡಿರ್ತಾರೆ ಆಯ್ತಲ್ಲ, ಏನೇನು ಡಿವೈಸಸ್ ಇದೆ ಅಂತ ಸೆಟ್ ಮಾಡ್ತಾರೆ. ಬಯಾಸ್ ಅಂತ ಕರಿತೀವಿ, ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಅಂತ. ಬಯಾಸಲ್ಲಿ ಚೆಕ್ ಇಟ್ ಡೇಟು, ಯು ಕ್ಯಾನ್ ಸೆಟ್ ದ ಡೇಟ್ ಆ್ಯಂಡ್ ಟೈಮ್ ಸೆಟ್ ಮಾಡ್ಬೋದು. ಪ್ರೈಮರಿ ಹಾರ್ಡ್ ಡಿಸ್ಕ್, ಸೆಕೆಂಡರಿ ಹಾರ್ಡ್ ಡಿಸ್ಕ್ನ ಸೆಟ್ ಮಾಡ್ಕೋಬೋದು. ಅರ್ಥಾಯ್ತಲ್ಲ, ಇದೆಲ್ಲ ಫೆಸಿಲಿಟೀಸ್ ಇರುತ್ತೆ. ಸಿ ಜಸ್ಟ್ ಆಸ್ಕ್ ಇನ್ ದ ಎಕ್ಸಾಮಿನೇಷನಲ್ಲಿ 3 ಮಾರ್ಕ್ಸ್ ಕೇಳ್ತಾರೆ. ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ರಾಮ್ ಅಂತ ಕೇಳ್ತಾರೆ, ಇಲ್ಲಾಂದರೆ ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ರ್ಯಾಮ್ ಅಂತ ಕೇಳ್ತಾರೆ, ಇಲ್ಲಾಂದರೆ ಗಿವ್ ಎಕ್ಸಾಂಪಲ್ ಫಾರ್ ಪ್ರೈಮರಿ ಮೆಮೊರಿ ಅಂತ ಕೇಳ್ತಾರೆ. ಅರ್ಥಾಯ್ತಲ್ಲ. ಸಿ ದಿಸ್ ಈಸ್ ಅಬೌಟ್ ಪ್ರೈಮರಿ ಮೆಮೊರಿ. ಮುಂದಿನ ತರಗತಿನಲ್ಲಿ ಏನಪ್ಪ ವ್ಯತ್ಯಾಸ, ರ್ಯಾಮು ರಾಮ್ಗೆ ವ್ಯತ್ಯಾಸ 3 ಮಾರ್ಕ್ಸಿಗೆ ಕೇಳ್ತಾರೆ ಅಥವಾ 5 ಮಾರ್ಕ್ಸು ಕೇಳ್ತಾರೆ. 5 ಡಿಫ್ರೆನ್ಸಸ್ನ ನಾನು ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್.